ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ 11 ಮಂದಿ ಸಾವನ್ನಪ್ಪಿದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. 11 ಮಂದಿ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥ 11 ಮಂದಿ ದಿಢೀರ್ ಅಂತ ಸಾವನ್ನಪ್ಪಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರು ಈ 11 ಮಂದಿ. ನಿನ್ನೆ ಬೆಳಗ್ಗೆ 4 ಮಂದಿ, ರಾತ್ರಿ 6 ಮಂದಿ, ಇಂದು ಒಬ್ಬ ಸಾವನ್ನಪ್ಪಿದ್ದಾರೆ. 11 ಮಂದಿ ಸಾವಿನಿಂದ ಆಸ್ಪತ್ರೆ ಇತರ ರೋಗಿಗಳಲ್ಲಿ ಈಗ ಆತಂಕ ಶುರುವಾಗಿದೆ. ಜಯದೇವ ಹಾಸ್ಪಿಟಲ್ ಮೈಸೂರು, ಇಲ್ಲಿ ಒಬ್ರು ಡಾಕ್ಟರ್ ಇಲ್ಲ, ಒಬ್ರು ನರ್ಸು, ಒಬ್ಬರೇ ನರ್ಸ್ ಇರೋರು. ಬೇರೆ ಹೊರಟ ಡಾಕ್ಟರ್ ನಿಮ್ಮ ಹೊರಟ ಡಾಕ್ಟರ್ ಇಲ್ಲ, ಅದು ಈ ಸಮಸ್ಯೆ ಈಗ. ಬೇರೆ ಹೊರಟ ಡಾಕ್ಟರ್ ನಿಮ್ಮ ಹೊರಟ ಡಾಕ್ಟರ್ ಇಲ್ಲ, ಅದು ಈ ಸಮಸ್ಯೆ ಈಗ. ಜಯದೇವ ಹಾಸ್ಪಿಟಲ್ ಮೈಸೂರು, ಇಲ್ಲಿ ಒಬ್ರು ಡಾಕ್ಟರ್ ಇಲ್ಲ, ಒಬ್ರು ನರ್ಸು, ಒಬ್ಬರೇ ನರ್ಸ್ ಇರೋರು. ಎಮರ್ಜೆನ್ಸಿ ಎಮರ್ಜೆನ್ಸಿಲಿ ಒಬ್ಬ ಡಾಕ್ಟರ್ ಇಲ್ಲ. ಹಾರ್ಟ್ ಪೇಷಂಟ್ ದಿನನಿತ್ಯ ಒಂದು 5 ಜನದಿಂದ 4 ಜನ ನೈಟು, ಇವತ್ತು ನೈಟು ರಾತ್ರಿ 12 ಜನ ಸತ್ತಿರ್ತಾರೆ. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಮತ್ತು ಸನ್ಸೆಟ್ MLA ಒಳ್ಳೆ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಆರೋಗ್ಯ ಸಚಿವರೇ ಇದ್ರ ಬಗ್ಗೆ ಮಾತಾಡ್ಬೇಕು. ಜಯದೇವ ಹಾಸ್ಪಿಟಲ್ ಮೈಸೂರಿನಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಇದನ್ನ ಕ್ರಮ ತಗೊಳ್ಳೋರು ಯಾರೂ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಆಲೆ 11 ಪೇಷಂಟು ಸತ್ತೋಗಿರೋ, 11-12 ಪೇಷಂಟ್ ಸತ್ತೋಗಿದ್ದಾರೆ. ಡಾಕ್ಟರ್ ಅವ್ರು ಬಿಸಿ ಅವರಲ್ಲ. ರಾತ್ರಿಯಿಂದ 10-12 ವರ್ಷ ಶವ ಹೋಯ್ತಲ್ಲ, ಆವಾಗಿಂದ ಜ್ಞಾಪಕ ಇಲ್ವಾ? ಯಾರು ಕೇಳೋರು ಮಾಡೋರು ಯಾರು ಇಲ್ವಾ ಇಲ್ಲಿ? ಅಲ್ಲ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ 9 ಗಂಟೆಗೆ ಹೋದ್ರೆ 8:30 ಇಲ್ಲಿ ಅವ್ರ ಪರಿಸ್ಥಿತಿ ಏನು? 21 ವರ್ಷ 22 ವರ್ಷ ಹುಡುಗ ಇವಾಗ ಚಂದ ತಗೊಂಡ್ರೆ ಶವ ತಗೊಂಡು ಯಾರು ಜವಾಬ್ದಾರಿ? ಅದು ಯಾರ ಮೇಲೆ ಯಾರೋ ಒಬ್ಬೊಬ್ರು ಇಟ್ಕೊಂಡು ಸಂಜಾಯಿಸಿ ಮಾತಾಡೋದಲ್ಲ. ಇದು ಎಲ್ಲಾರ ಮನೇಲೂ ಸಾವಾಗುತ್ತೆ ಕಣ್ರಿ. ಇವ್ರಿಗೆಲ್ಲ ಏನ್ ಗೊತ್ತಾ, ಒಂದು ಅರ್ಧ ಗಂಟೆ ಇವ್ರ ಮೈಂಡಲ್ಲಿ ಏನ್ ಗೊತ್ತಣ್ಣ, 1 ಗಂಟೆ ಟೈಮಲ್ಲಿ ಜಗಳ ಮಾಡ್ತಾರೆ, ಅವ್ರು ಹೊಂಟೆ ಬಿಡ್ತಾರೆ, ಆಗೋಯ್ತು, ಅದು ಕ್ಲೋಸ್ ಮ್ಯಾಟ್ರು. ಡಾಕ್ಟರ್ ನಂಬರ್ ಕೊಡ್ರಿ ನೀವು, ಈಗ ಇನ್ಚಾರ್ಜ್ ಡಾಕ್ಟರ್ ಕೊಡಿ. ನೀವು ನಂಬರ್ ಕೊಡಿ ಸರ್, ಅವ್ರು ಮಾತಾಡ್ತಾರೆ. ನೈಟ್ ಇಂದ ಇಲ್ಲೇ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರವಿ, ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ. ಅಲ್ಲಿ ರೋಗಿಗಳ ಕಡೆಯವರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಳ್ತಾ ಇದೀವಿ. ಡಾಕ್ಟ್ರೇ ಇಲ್ಲ, ಸಿಬ್ಬಂದಿ ಇಲ್ಲ ಅಂತ ಅವರು ಮಾತನ್ನ ಆಡ್ತಾ ಇದ್ದಾರೆ. 11 ಮಂದಿ ಈಗ ಸಾವನ್ನಪ್ಪಿರೋದು. ಹೇಗಿದೆ ಪರಿಸ್ಥಿತಿ, ಏನಂತಾರೆ ಆಸ್ಪತ್ರೆಯ ಸಿಬ್ಬಂದಿ, ಆಡಳಿತ ಮಂಡಳಿ? ಈಗ ರವಿ, ಮಧುಸೂದನ್, ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ನಿನ್ನೆಯಿಂದ ಇಲ್ಲಿವರೆಗೆ ಬರೋಬ್ಬರಿ 11 ಮಂದಿ ಮೃತಪಟ್ಟಿದ್ದಾರೆ. ವಿವಿಧ ಕಾಯಿಲೆಗಳಿಂದ ಬಳಲ್ತಿದ್ದಂತಹ ರೋಗಿಗಳನ್ನ ಮೈಸೂರಿನ ಜಯದೇವ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಾನೀಗ ಜಯದೇವ ಆಸ್ಪತ್ರೆಯ ಆವರಣದಲ್ಲಿದ್ದೀನಿ. ನೀವು ಜಯದೇವ ಆಸ್ಪತ್ರೆಯ ದೃಶ್ಯಾವಳಿಗಳನ್ನು ಗಮನಿಸಬಹುದು. ಒಂದಷ್ಟು ಪೇಷಂಟ್ ಕಡೆಯವರು ಈ ಒಂದು ಅಂದರೆ ಜಯದೇವ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಅವರು ಅಂದರೆ ಹಲವರು ಮೃತಪಟ್ಟಿದ್ದಾರೆ. ಮೃತಪಟ್ಟವರ ಕಡೆಯವರು ಇಲ್ಲಿ ಬಂದು ಕುಳಿತಿದ್ದಾರೆ. ಅವರು ಅಳ್ತಿರೋದನ್ನು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ಬೋದು. ಸಾಕಷ್ಟು ಮಂದಿ ಇಲ್ಲಿ ಅಳುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಬರೋಬ್ಬರಿ 11 ಮಂದಿ ಈಗ ಮೃತಪಟ್ಟಿದ್ದಾರೆ ಅಂತೇಳಿ ಪ್ರಾಥಮಿಕವಾಗಿ ಮಾಹಿತಿಯನ್ನು ನೀಡಲಾಗ್ತಿದೆ. ಇನ್ನು ICUನಲ್ಲಿ
ಹಲವರು ಅಂದರೆ ಈಗ ಮೃತಪಟ್ಟಂತಹ ಬಹುತೇಕ ಮಂದಿ ಟ್ರೀಟ್ಮೆಂಟನ್ನು ಪಡೆದುಕೊಳ್ತಿದ್ರು ಅಂತ ಹೇಳಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ತಿಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಆಸ್ಪತ್ರೆಯಲ್ಲಿ ನಿನ್ನೆಯಿಂದ ಇಲ್ಲಿಯವರೆಗೆ ಬರೋಬ್ಬರಿ 11 ಮಂದಿ ಮೃತಪಟ್ಟಿರೋದು. 11 ಮಂದಿಯ ಪೈಕಿ 6 ಮಂದಿ ವಯಸ್ಕರಿದ್ದಾರೆ. ಉಳಿದಂತೆ ಇನ್ನು ಕೆಲವರು ಅಂದರೆ ಯೂತ್ಸ್ ಕೂಡ ಇದರಲ್ಲಿ ಇದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಜಯದೇವ ಆಸ್ಪತ್ರೆಗೆ ಆಗಮಿಸಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಂತಹ ಬಹುತೇಕ ರೋಗಿಗಳು ICU 1ರಲ್ಲಿ ಇದ್ದರು. ICU 1ರಲ್ಲಿ ಇದ್ದಂತಹ ಹಲವು ಮಂದಿ ಮೃತಪಟ್ಟಿದ್ದಾರೆ. ಅದರಲ್ಲಿ ಮಂಡ್ಯ ಮೂಲದ ನಿಂಗೇಗೌಡ ಅಂತೇಳಿ ಒಂದು ಮಾಹಿತಿ ಇದೆ. ಅದ್ರ ಜೊತೆಗೆ ಹಲವು ಪೇಷಂಟ್ಗಳ ಹೆಸರುಗಳು ಕೂಡ ಇದೆ. ಇನ್ನು ಪ್ರಮುಖವಾಗಿ ಈ ಪೇಷಂಟ್ಗಳನ್ನ ವಿವರವನ್ನು ಹೇಳ್ಬೋದು ಅಂತ ಅಂದರೆ, ಮೊದಲಿಗೆ ಇಲ್ಲಿ ಸೈಯದ್ ಆರಿಫ್ ಪಾಷಾ ಅಂತೇಳಿ ಅವರು ಮೊದಲಿಗೆ ಮೃತಪಟ್ಟಿದ್ದಾರೆ. ಅದಾದ ಬಳಿಕ ಹರೀಶ್ ಅಂತೇಳಿ 40 ವರ್ಷದವರು, ಇನ್ನೊಬ್ರು ಬಾಲಶಂಕರ್ ಅಂತೇಳಿ 65 ವರ್ಷದ ವ್ಯಕ್ತಿ, ಶಾಮ್ಸುನ್ನಿ ಅಂತೇಳಿ ಅವರು 70 ವರ್ಷ, ಇದ್ರ ಜೊತೆಗೆ ರಾಜು ಅಂತೇಳಿ 54 ವರ್ಷ, ಇನ್ನು ನಿಂಗೇಗೌಡ ಅಂತೇಳಿ 70 ವರ್ಷ, ಜೊತೆಗೆ ಮಸೀನಾ ಬಾನು 58 ವರ್ಷ, ಗೋಪಾಲ್ ರಾಜು ಅಂತೇಳಿ 55 ವರ್ಷ, ಭಾಗ್ಯರಾವ್ ಅಂತೇಳಿ ಅವರೊಬ್ರು, ಮತ್ತೆ ಸಾಹುಲ್ ಖಾನ್ ಅಂತೇಳಿ 43 ವರ್ಷದ ವ್ಯಕ್ತಿ, ಮತ್ತೆ ನೀಲಿ ಅಂತೇಳಿ 79 ವರ್ಷದ ವ್ಯಕ್ತಿ. ಹೀಗೆ ಹಲವರು ವಿವಿಧ ಕಾಯಿಲೆಗಳಿಂದ ಬಳಲ್ತಿದ್ರು. ಅವರೆಲ್ಲರೂ ಕೂಡ ಈಗ ಸದ್ಯ ಮೃತಪಟ್ಟಿದ್ದಾರೆ. ನಿನ್ನೆ ಆಸ್ಪತ್ರೆಯ ಅಂಗಳದಲ್ಲಿ ಒಂದು ರೀತಿಯ ಆತಂಕದ ವಾತಾವರಣ ಇತ್ತು. ನಿನ್ನೆ ಬೆಳಿಗ್ಗೆಯೂ ಕೂಡ ಅದೇ ಪರಿಸ್ಥಿತಿ ಇತ್ತು. ಸದ್ಯ ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಹಲವರು ಮೃತಪಟ್ಟಿದ್ದಾರೆ. ಮೃತಪಟ್ಟಂಥ ರೋಗಿಗಳನ್ನು ಅಂದರೆ ಅವ್ರ ಕಡೆಯವ್ರನ್ನ ಉಪಚರಿಸಲಿಕ್ಕಾಗಿ ಬಂದಂತಹ ಅವರ ಕಡೆಯವ್ರಿಗೂ ಕೂಡ ಆತಂಕ ಎದುರಾಗಿದೆ. ಎಲ್ಲರೂ ಕೂಡ ದುಃಖಿತರಾಗಿದ್ದಾರೆ. ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಪರದಾಡುವಂತಹ ದುಸ್ಥಿತಿ ಅಥವಾ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊದಲಿಗೆ ಸೈಯದ್ ಆರಿಫ್ ಪಠಾಣ ಅಂತ ಅನ್ನೋರು 80 ವರ್ಷದ ವ್ಯಕ್ತಿ, ಅವರು ಮೈಸೂರಿನವರಾಗಿರ್ತಾರೆ. ಅವರು B ಯೂನಿಟ್ನಲ್ಲಿದ್ದರು. ಅವರು ಮೃತಪಡ್ತಾರೆ. ಅದಾದ ಬಳಿಕ ಒಬ್ಬೊಬ್ಬರೇ ಮೃತಪಟ್ಟಿದ್ದಾರೆ. ನಿನ್ನೆ ಬೆಳಿಗ್ಗೆ 6 ಮಂದಿ ಮೃತಪಟ್ಟರೆ, ಮತ್ತೆ ರಾತ್ರಿ 4 ಮಂದಿ, ಇವತ್ತು ಬೆಳಗಿನ ಜಾವ ಈಗ ಒಬ್ಬರು ಮೃತಪಟ್ಟಿದ್ದಾರೆ. ಮತ್ತಿಬ್ಬರು ಪರಿಸ್ಥಿತಿ ಕ್ರಿಟಿಕಲ್ ಅಂತ ಹೇಳಲಾಗ್ತಿದೆ. ಇದಕ್ಕೆಲ್ಲ ಮೂಲ ಕಾರಣ ಅಂತ ಅಂದರೆ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳಿದ್ದಾರೆ. ಆದರೆ ವಿವಿಧ ಕಾಯಿಲೆಗಳಿಂದ ಬಳಲ್ತಿದ್ದಂತಹ ವ್ಯಕ್ತಿಗಳೆಲ್ಲರೂ ಕೂಡ ಈಗ ಅಲ್ಲಿಗೆ ಬಂದಿದ್ರು. ಅವರೆಲ್ಲರೂ ಕೂಡ ನರಳಾಟದಲ್ಲಿದ್ದರು. ಅವ್ರಿಗೆಲ್ಲ ಟ್ರೀಟ್ಮೆಂಟನ್ನು ಮಾಡುವಂಥ ಕೆಲಸಕ್ಕೆ ಮುಂದಾದ್ವಿ. ಬಟ್ ಆದರೆ ಆ ಟ್ರೀಟ್ಮೆಂಟ್ ಯಶ ಕಂಡಿಲ್ಲ. ಆ ಕಾರಣಕ್ಕಾಗಿ ಮೃತಪಟ್ಟಿದ್ದಾರೆ ಅನ್ನೋ ಮಾತನ್ನು ಇಲ್ಲಿನ ಸಿಬ್ಬಂದಿಗಳು ಅಥವಾ ವೈದ್ಯಾಧಿಕಾರಿಗಳು ಹೇಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಬಟ್ ಆಸ್ಪತ್ರೆ ಅಂಗಳದಲ್ಲಿ ಒಂದಷ್ಟು ಪ್ಯಾನಿಕ್ ಆದಂತಹ ವಾತಾವರಣ ನಿರ್ಮಾಣ ಆಗಿದೆ. ಸ್ಥಳಕ್ಕೆ ಮೇಟಗಳ್ಳಿ ಠಾಣಾ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ದರು. ವಿವಿಪುರಂ ಠಾಣಾ ಪೊಲೀಸರು ಕೂಡ ಬಂದಿದ್ದರು. ಅವರೆಲ್ಲರೂ ಕೂಡ ಆಗಮಿಸಿ ಅವರೆಲ್ಲರನ್ನೂ ಕೂಡ ಉಪಚರಿಸುವಂಥ, ಅಂದರೆ ಅವ್ರಿಗೆ ಸಮಾಧಾನ ಪಡಿಸೋದ್ರ ಜೊತೆಗೆ ರೋಗಿಗಳ ಕಡೆಯವರಿಗೆ ಉಪಚರಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದರು. ಇನ್ನು ICUನಲ್ಲಿ ಕೂಡ ಒಂದಷ್ಟು ಆತಂಕದ ವಾತಾವರಣ ಇದೆ. ಯಾಕಂದರೆ ಒಬ್ಬೊಬ್ಬರೇ ಪೇಷಂಟ್ ಪಕ್ಕದಲ್ಲಿದ್ದವರು ಮೃತಪಡ್ತಾ ಹೋದಷ್ಟು ಆತಂಕಕ್ಕೆ ಒಳಗಾಗ್ತಿದ್ದಾರೆ. ಹಾಗಾಗಿ ಏನು ಮಾಡಬೇಕು ಅಂತೇಳಿ ದಿಕ್ಕು ತೋಚ್ತಾ ಇಲ್ಲ ಅಂತೇಳಿ ರೋಗಿಯ ಸಂಬಂಧಿಗಳೆಲ್ಲರೂ ಕೂಡ ಅಳಲನ್ನು ತೋಡ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಆಸ್ಪತ್ರೆ ICU ಒಳಗಡೆಗೆ ನಾವು ಪ್ರವೇಶ ಮಾಡುವಂತಿಲ್ಲ. ಆ ಕಾರಣಕ್ಕಾಗಿ ಆಸ್ಪತ್ರೆ ಅಂಗಳದಲ್ಲಿ ನೀವು ದೃಶ್ಯಾವಳಿಗಳನ್ನು ನೋಡ್ತಿರ್ಬೋದು. ಇಲ್ಲೂ ಕೂಡ ಒಂದಷ್ಟು ಆತಂಕದ ವಾತಾವರಣಗಳಿದೆ. ಏನು ಮಾಡಬೇಕು ಅಂತೇಳಿ ತಿಳಿತಿಲ್ಲ ಅಂತೇಳಿ ಇಲ್ಲಿನ ಸಿಬ್ಬಂದಿಗಳು ತಿಳಿಸುವಂಥ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ. ಆ ಮೂಲಕ ಆಸ್ಪತ್ರೆಯ ಆವರಣದಲ್ಲಿ ಒಂದಷ್ಟು ಆತಂಕದ ವಾತಾವರಣ ಇದೆ. ಮಧುಸೂದನ್. ರವಿ, ಇನ್ನು ಪ್ರಮುಖವಾದಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮೃತಪಟ್ಟಂತಹ ಕುಟುಂಬಸ್ಥರು ಅಂದ್ರೆ ಅವರ ಕಡೆ ಯಾರು ಮೃತಪಟ್ಟಿದಾರೋ ಅವ್ರು ಹೇಳ್ತಾ ಇದ್ರು ವೈದ್ಯರೇ ಇಲ್ಲ, ಸಿಬ್ಬಂದಿ ಕೊರತೆ. ನಿಜಕ್ಕೂ ಕೂಡ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಈ ರೀತಿಯಾದಂಥ ವಾತಾವರಣ ಈಗ ಅಲ್ಲಿ ನಿಮಗೆ ಕಂಡು ಬರ್ತಾ ಇದೆಯಾ, ಹೇಗೆ? ವೈದ್ಯರ ಸಿಬ್ಬಂದಿಗಳಾಗ್ಬೋದು ಅಥವಾ ಇತರ ಸಿಬ್ಬಂದಿಗಳ ಕೊರತೆ ಅಂತ ಕಾಣಿಸ್ತಿಲ್ಲ. ಆದರೆ ICUಗೆ ಮೈಸೂರಿಗೆ ಪ್ರತಿದಿನ ಜಯದೇವ ಆಸ್ಪತ್ರೆಗೆ 100 ಮಂದಿ ಪೇಷಂಟ್ಗಳು ಬರ್ತವೆ. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿವೆ. ಹಾಗಾಗಿ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಮಡಿಕೇರಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಮಂದಿ ರೋಗಿಗಳು ಪ್ರತಿನಿತ್ಯ ಆಗಮಿಸ್ತಾರೆ. ಪ್ರತಿನಿತ್ಯ 100 ಮಂದಿ ಆಗಮಿಸ್ತಾರೆ. ಇತ್ತೀಚಿನ ದಿನಗಳಲ್ಲಂತೂ ಹೃದ್ರೋಗಿಗಳ ಸಮಸ್ಯೆ ಹೆಚ್ಚಾಗಿದೆ. ಆ ಕಾರಣಕ್ಕಾಗಿ ಹೃದ್ರೋಗಿಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಹೆಚ್ಚಳಾಗಿರೋ ಕಾರಣದಿಂದಾಗಿ ದುಪ್ಪಟ್ಟು ಸಂಖ್ಯೆಯಲ್ಲಿ ರೋಗಿಗಳು ಬರ್ತಿದ್ದಾರೆ. ಹಾಗಾಗಿ ಎಲ್ಲರನ್ನೂ ಕೂಡ ಉಪಚರಿಸುವಂಥ ಕೆಲಸಕ್ಕೆ ಇಲ್ಲಿನ ಸಿಬ್ಬಂದಿಗಳು ಮುಂದಾಗ್ತಿದ್ದಾರೆ. ವೈದ್ಯ ಸಿಬ್ಬಂದಿಯ ಕೊರತೆ ಇಲ್ಲದೆ ಇದ್ರೂ ಕೂಡ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ, ದುಪ್ಪಟ್ಟಾಗಿದೆ. ಮೊದಲೆಲ್ಲ 300-400 ಮಂದಿ ಬರ್ತಿದ್ದವರು ಈಗ 1,000-1,500 ಮಂದಿ ರೋಗಿಗಳು ಪ್ರತಿನಿತ್ಯ ಬರ್ತಿದ್ದಾರೆ. ECG, ಹೃದಯ ಸಂಬಂಧಿ ಚಿಕಿತ್ಸೆಗಳು ಸೇರಿದಂತೆ ಹಲವು ಚಿಕಿತ್ಸೆಗಳನ್ನು ತೋಡ್ಕೊಳ್ಳಿಕ್ಕಾಗಿ ಬರ್ತಿದ್ದಾರೆ. ಬಂದವರೆಲ್ಲರೂ ಕೂಡ ಆಸ್ಪತ್ರೆಗೆ ಬರ್ತಾರೆ. ಅಲ್ಲಿಂದ ಒಂದಷ್ಟು ಸೀರಿಯಸ್ ಆದಾಗ ಇಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತವೆ. ಆದರೆ ಏಕಾಏಕಿ ಕೇವಲ 24 ತಾಸಿನ ಒಳಗೆ 11 ಮಂದಿ ಮೃತಪಟ್ಟಿರೋದು ನಿಜಕ್ಕೂ ಆತಂಕಕ್ಕೆ ಈಡು ಮಾಡಿಕೊಟ್ಟಿದೆ. ಮಧುಸೂದನ್. ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.